ಬೇಗ ಬಾ. ಇಲ್ಲಿ ಏನು ಮಾಡಿ ಅಮ್ಮ? ಚಾ ಏನು ಮಾಡ್ದಿ? ಯಾಕೆ ಚೆಲ್ಲಿದೆ? ಕುಡಿಯಂಗಾಗಿತ್ತು, ಅದಕ್ಕೆ ಚಾ ಹಾಕ್ಕೊಂಡು ಚೆಲ್ಬಿಟ್ಟೇನ? ತೋರಿಸಿಲ್ಲ, ನಿನ್ನ ಮುಖ ತೋರಿಸು. ನಿನ್ನ ರೌಡಿ ಬೇಬಿ. ಏನು ತೊಗೊಂಡು ಒರೆಸಿದಿ ಈಗ? ಏನು ತೊಗೊಂಡು ಒರೆಸಿ? ಯಾವ ಬಟ್ಟೆ ಇದಾ? ಬಿಳೆ. ಗೋ ಫಾಸ್ಟ್. ನೋಡಿ ಫ್ರೆಂಡ್ಸ್, ನಮ್ಮ ಸಾಮಾನ್ಯ ಮಾಡಿರೋ ಅಂತಾರೆ ಮನೇಲಿ ಇಟ್ಕೊಂಡು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ಲಿಕ್ಕಂತ ಹೋಗಿದ್ದೀನಿ. ಟೀ ಮಾಡಿಕೊಟ್ಟು ಆ ಟೀನ ಲೇಬರ್ಸ್ಗೆಲ್ಲ ಕೊಟ್ಟಿದ್ದೆ. ಇನ್ನೂ ಸ್ವಲ್ಪ ಟೀ ಉಳಿದಿತ್ತಿದ್ರಲ್ಲಿ, ಅದಕ್ಕೆ ಸಾಮಾನ್ಯ ಮಾಡಿರೋ ಕಿತಾಪತಿ ಇಂಥದ್ದು. ಟೀ ತೊಗೊಂಡು ಕಪ್ ತೊಗೊಂಡು ಆ ಕಪ್ಪಿಗೆ ತನಗೆ ತಮ್ಮ ಅಣ್ಣನಿಗೆ ಇಬ್ಬರಿಗೂ ಹಾಕ್ಕೊಂಡಿದ್ದಾಳೆ. ಇಲ್ಲೆಲ್ಲ ಚೆಲ್ಲಿದ್ದಾಳೆ. ಈಗ ಬಂದು ಕಾಲು ಇಡ್ತಿದ್ದೀನಿ, ಏನು ಫುಲ್ಲು ಎಲ್ಲ ಜಿಗಿ ಆಗೋಗಿತ್ತು. ಕೇಳಿದರೆ ಈ ಥರ ಮಾಡಿದ್ದಾಳೆ. ಮತ್ತು ಒಂದು ಬಟ್ಟೆ ತೊಗೊಂಡು ಒರೆಸಿದ್ದಾಳೆ. ಇಂಥ ಕಿತಾಪತಿ ಸಾಮಾನ್ಯ ಅದಾಳೆ. ಆದ್ರೆ ನಿಜ ಒಪ್ಕೊತಾಳೆ. ಏನು ಮಾಡಿದಿ ಅಂದರೆ ಇಂಥದ್ದೆಲ್ಲ ಮಾಡಿರ್ತಾಳಲ್ಲ, ಒಪ್ಕೊತಾಳೆ. ಇಲ್ಲ ಒಂದೊಂದು ಸಾರಿ ಸುಳ್ಳು ಸಾತು ಮಾಡಿದ್ದಾನಮ್ಮ ಅಂತ ಹೇಳ್ತಾಳೆ. ಅವ್ರ ಪಪ್ಪ ಇದ್ದರೆ ಅವ್ರ ಪಪ್ಪ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆದರೆ ಇವತ್ತು ಒಪ್ಕೊಂಡಿದ್ದಾಳೆ ಎಲ್ಲದು. ಕಿತಾಪತಿ ಕೆಲಸ ಮಾಡಿದ ಅವ್ರು. ಏನು ಮಾಡಕತ್ತೀರಿ? ಟಿ ವಿ ಸಾತು ಟಿ ವಿ, ಇದೇ ಕೆಲಸ ಅಲ್ಲಪ್ಪ. ವಚನ ಸ್ಪರ್ಧೆ ಮುಗೀತು. ವಚನ ಸ್ಪರ್ಧೆ ಮುಗಿದಿಂದ ಈಗ ನೆಕ್ಸ್ಟ್ ಏನು ಮಾಡಬೇಕು? ಟಿ ವಿಯಾ? ನೋಡಿ, ಇವನು ಅಬಾಕಸ್ ಅಂತ ಹೇಳ್ತಿದ್ದಾನೆ. ಅಬಾಕಸ್ ಎಕ್ಸಾಮ್ ಇದೆ ನೆಕ್ಸ್ಟ್ ವೀಕ್. ಅಬಾಕಸ್ ಅಂತ ಹೇಳ್ತಿದ್ದಾನೆ. ಇವಳು ಹೇಳ್ಕೊಡ್ತಾಳೆ. ಇವಳು ಏನಂತ? ಟಿ ವಿ ನೋಡಿ, ಮತ್ತೆ ಮೇಲೆತ್ತಿ ಇಂಥ ಕಿತಾಪತಿ ಮಾಡೋದು. ಅಲ್ಲೇ ಹತ್ಬೇಡ ಅಂತ ನಿನ್ನೆ ಹೇಳತ್ತಿಲ್ಲ ಪಪ್ಪ ನಿಂಗೆ? ಮತ್ತೆ ಹತ್ತಿದೆ. ಕೆಳಗಡೆ ಫ್ಯಾನ್ ಹಾಕ್ಬೇಡಮ್ಮ, ಥಂಡಿ ಐತಿಲ್ಲ. ಕರೆಂಟ್ ತಂಟೆ ಹೋಗಬಾರ್ದು. ಸಾಮಾನ್ವೇ ಕೆಳಗಿಳಿದು ಬಾ. ಜಿಗಿ ಬೇಡ, ಹಂಗ ಬೀಳ್ತಿದೆ ಅದರಿಂದ. ಎಷ್ಟು ಕಿತಾಪತಿ ನಿನಗೆ? ಎಷ್ಟು ಕಿತಾಪತಿ ಅದ ನಿನ್ನ ಹತ್ರ? ಕೈ ಬಿಡ, ನನ್ನ ಕೈ ಬಿಡ. ಬಿಡು ನನ್ನ ಕೈ ಬಿಡು. ಕಿತಾಪತಿ. ನಮ್ಮ ಸಾತುಗೆ ಏನು ಪ್ರೈಸ್ ಕೊಟ್ರಂತ ಹೇಳಿಲ್ಲಲ್ಲ ನಿಮಗೆ? ಹೇಳ್ತೀನಿ ಸಾತುಗೊಂಡು ನಿಂಗೆ ಏನು ಕೊಟ್ರಮ್ಮ ಪ್ರೈಸ್? ಸಾಕು ಮಾಡು, ಅದು ಬಂದ್ ಮಾಡು. ಅದನ್ನೆಲ್ಲ ಟಿ ವಿನ ಈ ಥರ ಒಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟಿದ್ದಾರೆ. ಕುಮಾರ್ ಸಾತ್ವಿಕ್ VM ತಂದೆ ವೀರಯ್ಯ ಸ್ವಾಮಿ ಅವರು. ಸೌಂಡ್ ಕಡಿಮಿಡು ಕಂದ. ಶ್ರೀ ಮಹಾದೇವಿ ಪುರಾಣ ಮಹೋತ್ಸವ ಮತ್ತು ರಥೋತ್ಸವ ಅಂಗವಾಗಿ ದಿನಾಂಕ 28/9/2025 ಬ್ರಹ್ಮರಾಂಬ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಸ್ಕಿ ವತಿಯಿಂದ ಏರ್ಪಡಿಸಲಾದ ವಚನ ಸ್ಪರ್ಧೆಯಲ್ಲಿ ಅಕ್ಷರವೇದ್ಯ ಆಂಗ್ಲ ಮಾಧ್ಯಮ ಶಾಲೆಯ ಕಿರಿಯ ಶಾಲಾ ವಿಭಾಗದಿಂದ ತೃತೀಯ ಸ್ಥಾನ ಪಡೆದಿರುತ್ತಾನೆ ಅಂತೇಳಿ ಕೊಟ್ಟಿದೆ. ಅಮ್ಮ ಹಂಗೆ ಮಾಡಬಾರ್ದು. ಲ್ಯಾಮಿನೇಷನ್ ಮಾಡಿ ಅದನ್ನು ಅಣ್ಣಂದು ಇದರಲ್ಲಿ ಎತ್ತಿಡ್ಬೇಕು. ಅದ್ರ ಜೊತೆ ಒಂದು ಚೆಕ್ ಕೊಟ್ಟಿದ್ದಾರೆ, ಬ್ಲ್ಯಾಂಕ್ ಚೆಕ್ ಥರ. ಅದರಲ್ಲಿ 750 ರೂಪೀಸ್ ಕ್ಯಾಶ್ ಪ್ರೈಸ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಡ್ರಾ ಮಾಡಿಕೊಂಡು ಅವನ ಹೆಸರಲ್ಲೇ ಅಕೌಂಟನ್ನ ಕ್ರಿಯೇಟ್ ಮಾಡಿಬಿಡೋಣ. ಅವನ ಅಕೌಂಟ್ಗೆ ಇನ್ನು ಮುಂದೆ ಅದನ್ನೇ ಹಾಕೋಣ, ಅವನು ಈ ಥರ ಬಂದಿರೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಅದನ್ನು ಇವತ್ತು ಯಜಮಾನ್ರು ತೊಗೊಂಡು ಹೋಗಿದ್ದಾರೆ.
ಈ ಥರ ಇದೆ ನೋಡಿ. ಸೊ ಹ್ಯಾಪಿ ಆಗಿದ್ದಾನೆ ಸಾತು. ನೆಕ್ಸ್ಟು ಕಾಂಪಿಟೇಷನ್ಗೆ ಆಯಿತು. ನೀನು ನೆಕ್ಸ್ಟು ಅಬ್ಯಾಕಸ್ ಇದೆ, ಅಬ್ಯಾಕಸ್ ಕಾಂಪಿಟೇಷನ್ ಕೂಡ ಇದೆ. ಅಕ್ಟೋಬರ್ 12ಗೆ ಇದೆ. ಅಕ್ಟೋಬರ್ 12ಗೆ ಬೆಂಗಳೂರಿಗೆ ಹೋಗಬೇಕು, ಅಲ್ಲಿ ಇದೆ, ಅಲ್ಲಿ ಪ್ರಿಪೇರ್ ಮಾಡಬೇಕು. ಸಾತಿಗೆ ಪ್ರಿಪೇರ್ ಮಾಡಬೇಕು ಅಂಥೇಳಿ ಇವನಿಗೆ ರೆಡಿ ಆಗು, ಪ್ರಿಪೇರ್ ಮಾಡ್ಕೊಂಡು ಕೂಡಿ ಇವತ್ತು ಅಂತ ಹೇಳಿದರೆ ಟಿ ವಿ ಮುಂದೆ ಕೂತಿದ್ದಾನೆ. ಆಯಿತು, ಅವ್ರ ಪಪ್ಪ ಹೋಗಿದ ನಂತರ ಟಿ ವಿ ತಾನು ಅಷ್ಟೇ ಮಾಡೋದು. ಟ್ಯೂಷನ್ ಕ್ಲಾಸಲ್ಲಿ ಮಕ್ಕಳು ಬಂದರೆ ಅವ್ರ ಜೊತೆ ಒಂದು ಸ್ವಲ್ಪ ಮಾಡ್ತಾನೆ, ಮತ್ತೆ ಮಾಡಲ್ಲ, ಹಿಂಗೆ ಮಾಡ್ತಾನೆ. ಬಟ್ ಅವನ ಹತ್ರ ಎಲ್ಲ ಟ್ಯಾಲೆಂಟ್ ಇದೆ, ಎಬಿಲಿಟಿ ಇದೆ, ಮಾಡೋ ಅಂಥ ಮನಸ್ಸಿಲ್ಲ. ನಾವು ಹೇಳಿದ್ರೆ ಕೇಳಲ್ಲ. ಅದು ಸ್ಕೂಲ್ ಟೀಚರ್ಸ್ ಹೇಳಿದರೆ ಬೇಗ ಕೇಳ್ತಾನೆ. ಸ್ಕೂಲ್ ಟೀಚರ್ಸ್ ಎಲ್ಲ ಎಕ್ಸ್ಟ್ರಾಡಿನರಿ ಇದ್ದಾನೆ ಅವನು ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಮಾತ್ರ ಮಾತೇ ಕೇಳಲ್ಲ, ಹಿಂಗೆ ಮಾಡ್ತಿದ್ದಾನೆ. ಸೊ ಮೊನ್ನೆ ವಚನ ಸ್ಪರ್ಧೆಗೂ ಕೂಡ ಹಾಗೆ ಮಾಡಿದ. ವಚನ ಸ್ಪರ್ಧೆಗೂ ನಾವು ಓದಬೇಕು ಅಂದರೆ ನೀನು ಕಿತಾಪತಿ ಮಾಡ್ತೀಯಲ್ಲ, ಈ ಥರ ಕುತ್ಕೋ ಅಂತ ಹೇಳ್ತಾಳೆ. ಕುತ್ಕೊಂಡಿದ ನಂತರ ಈ ಥರ ಎಲ್ಲ ಮಾಡ್ತಾ ಹೋಡ್ರಿ. ವೇಲ್ ಹಾಕೋದು, ತಲೆಗೆಲ್ಲ ವೇಲ್ ಕಟ್ಟೋದು, ಅವಳದು ವೇಲ್ ಅಂತ ಇದು ಅದನ್ನು ತೊಗೊಂಡು ಕಟ್ತಾಳೆ. ಇಲ್ಲಾಂದರೆ ಜಡೆ ಬಿಚ್ತಾಳೆ, ಜಡೆ ಹಾಕ್ತಾಳೆ, ಇದನ್ನೇ ಮಾಡ್ತಾಳೆ. ಬೇಡ, ನನಗೆ ಹಾಕೋದು ಬೇಡ. ಸೊ ಹಾಲಿಡೇಸ್ ಬಂದಿದೆ ಆಲ್ರೆಡಿ ಒಂದು ವೀಕ್ ಕಳೆದೋಗಿದೆ. ಒಂದು ವೀಕ್ ನಮಗೆ ವಚನ ಸ್ಪರ್ಧೆಗೆ ಮಕ್ಕಳನ್ನ ಪ್ರಿಪೇರ್ ಮಾಡೋದು, ಅವ್ರಿಗೆಲ್ಲ ಬರೆದು ಕೊಡೋದು, ಈ ಥರ ಎಲ್ಲ ವರ್ಕ್ ಇತ್ತು. ಅದನ್ನು ಮಾಡಿದ್ವಿ. ಈಗ ನೆಕ್ಸ್ಟು ಒಂದು ವೀಕ್ ರಜೆಗೆ ಊರಿಗೆ ಹೋಗೋಣ ಅಂದ್ಕೊಂಡಿದ್ವಿ ಅಕ್ಕನ ಹತ್ರ. ಸೊ ಇವತ್ತು ನಾಳೆ 2 ದಿನ ಹಬ್ಬ ಮುಗಿಸ್ಕೊಂಡು, ದಸರಾ ಹಬ್ಬ ಇದೆಯಲ್ಲ, ವಿಜಯದಶಮಿ ಮುಗಿಸಿ ಹೋಗೋಣ. ಜೊತೆಗೆ ವಿಜಯದಶಮಿ ಹಬ್ಬಕ್ಕೆ ನಾನು ಒಂದು ಗಿವ್ ಅವೇನ ಅನೌನ್ಸ್ ಮಾಡಿದ್ದೆ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಯಾರು ಇದನ್ನು ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ ಅವ್ರಿಗೆ ಅಂತ ಹೇಳಿದ್ದೆ. ಅದರ ಅನೌನ್ಸ್ಮೆಂಟ್ನ ನಾನು ವಿಜಯದಶಮಿ ಹಬ್ಬದ ದಿನವೇ ಅನೌನ್ಸ್ ಮಾಡ್ತಾ ಇದ್ದೀನಿ, ವಿನ್ನರ್ ಯಾರು ಅಂತೇಳ್ಬಿಟ್ಟು. ಆ್ಯಂಡ್ ಅವ್ರಿಗೆ ಫ್ರೀಯಾಗಿ ನಾನು ಒಂದು ಸಾರಿಯನ್ನು ಕೂಡ ಗಿವ್ ಅವೇನಲ್ಲಿ ಕೊಡ್ತಾ ಇದ್ದೀನಿ. ಸೊ ಅದನ್ನು ನಾನು ಮತ್ತೆ ತಿರ್ಗಾ ವಿಡಿಯೋ ಮಾಡಿ ಹಾಕ್ಲಿಕ್ಕಾಗಿರಲಿಲ್ಲ. ಸೊ ಯೂಟ್ಯೂಬಲ್ಲಿ ಕೂಡ ಈ ವಿಷಯ ಹೇಳಿದ್ದೆ. ಸೊ ಈಗ ಮತ್ತೆ ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇದ್ದೀನಿ. ವಿಜಯದಶಮಿ ದಿನ ಆ ವಿನ್ನರ್ ಯಾರು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅವ್ರಿಗೆ ಆನ್ಲೈನ್ ಮುಖಾಂತರನೇ ಅವ್ರಿಗೆ ಆ ಸಾರಿಯನ್ನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಇದೇ ಥರ ಗಿವ್ ಅವೇನ ಅವಾಗವಾಗ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೌದು, ಗಿವ್ ಅವೇ ಕೊಡಿ ಅಂತ ಹೇಳೋರು, ಗಿವ್ ಅವೇನ ನಿಮ್ಮ ಪೇಜಲ್ಲಿ ಅನೌನ್ಸ್ ಮಾಡಿ ಅಂತ ಹೇಳೋರು ಕಮೆಂಟ್ ಮಾಡಿ ತಿಳಿಸಿ. ಸೊ ಯೂಟ್ಯೂಬಲ್ಲಿ ಆಯಿತು, ಇನ್ಸ್ಟಾ ಪೇಜಲ್ಲಿ ಆಯಿತು, ನಾನು ಗಿವ್ ಅವೇನ ಮತ್ತೆ ಕೊಡಬೇಕು ಬೇಡವೋ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ಸಾರಿ, ಒಬ್ಬರು ವಿನ್ನರ್ಗೆ ಮಾತ್ರ ಕೊಡಲಿಕ್ಕಾಗೋದು. ಉಳಿದಿರೋರು ಯಾರಿಗೂ ಕೂಡ ಸಿಕ್ಕಿಲ್ಲ ಅಂತ ಬೇಜಾರಾಗಬೇಡಿ. ಮತ್ತೆ ಈ ಥರ ಗಿವ್ ಅವೈಸ್ ಮತ್ತೆ ಬಂದರೆ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಮತ್ತು ನೀವು ಕೂಡ ಆ ಸೀರೆಯನ್ನು ನಿಮ್ಮದಾಗಿಸ್ಕೊಳ್ಬೋದು. ಸೊ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ನನಗೆ ಇದೆ ಆ ಪ್ಲ್ಯಾನ್. ನೆಕ್ಸ್ಟ್ ಕೂಡ ಇದೇ ರೀತಿ ಗಿವ್ ಅವೇನ ಕೊಡೋಣ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಖುಷಿ ಅನಿಸುತ್ತೆ. ತುಂಬ ಜನ ಕಮೆಂಟ್ಸ್ ಹಾಕಿದ್ದಾರೆ, ತುಂಬ ಜನ ಶೇರ್ ಮಾಡಿದ್ದಾರೆ ಕೂಡ, ತುಂಬ ಜನ ಇಷ್ಟಪಟ್ಕೊಂಡು ಒಳ್ಳೊಳ್ಳೆ ವಿಷಸ್ನ ತಿಳಿಸಿದ್ದಾರೆ, ಒಳ್ಳೊಳ್ಳೆ ಮೆಸೇಜ್ ಕಮೆಂಟ್ಸ್ನ ಹಾಕ್ತಿದ್ದಾರೆ. ಸೊ ಅದಕ್ಕಾಗಿ ತುಂಬ ಖುಷಿ ಅನಿಸುತ್ತೆ ಆ ಮೆಸೇಜು ಕಮೆಂಟ್ಸ್ ಎಲ್ಲ ನೋಡಿದಾಗ. ಅದಕ್ಕೋಸ್ಕರ ಮತ್ತೆ ನಾನು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ನಿಮ್ಮ ಕಮೆಂಟ್ಸ್ ಕೂಡ ಏನು ಬರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಕೂಡ ಗಿವ್ ಅವೇ ಯಾವ ರೀತಿ ಇರಬೇಕು ಏನು ಅಂತೇಳ್ಬಿಟ್ಟು ಏನಾದರೂ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ಕೊಡಿ, ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಹೇಗೆಲ್ಲ ಹೋಗುತ್ತೆ ಅಂತ ನೋಡ್ತಾ ಹೋಗಿ. ಆದಷ್ಟು ನನ್ನ ಪೇಜ್ನ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಗೂ ಕೂಡ ಸಾರಿ ಕಲೆಕ್ಷನ್ಸ್ ಆಲ್ಮೋಸ್ಟ್ ಏನಾಗ್ತಾ ಇದೆ, ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆಫ್ಲೈನಲ್ಲಿ ಕಸ್ಟಮರ್ ತುಂಬ ಜನ ಬರ್ತಾರೆ. ಆ್ಯಂಡ್ ರಜೆ ಕೂಡ ಇರೋದ್ರಿಂದ ಮಕ್ಕಳನ್ನು ಮೇಂಟೈನ್ ಮಾಡಿಕೊಂಡು ವಿಡಿಯೋಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸಾರಿ ಕೂಡ ಆಫ್ಲೈನಲ್ಲೇ ಬೇಗ ಸೇಲ್ ಆಗ್ತಾ ಇರೋದ್ರಿಂದ ವಿಡಿಯೋಸ್ ಯಾವುದೂ ಆಗ್ತಾಯಿಲ್ಲ. ಓಲ್ಡ್ ಸಾರೀಸ್ ಏನು ಸ್ಟಾಕಲ್ಲಿದೆ ಅದು ಇದೆ. ಕೆಲವೊಂದಿಷ್ಟು ಕೂಡ ನಾನು ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಶಾರ್ಟ್ಸ್ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಬೇಕಿತ್ತು ಅಂತಂದರೆ ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಅದರಲ್ಲಿ ನೀವು ಬುಕ್ ಮಾಡ್ಕೊಳ್ಬೋದು. ಮತ್ತು ನೆಕ್ಸ್ಟ್ ಬರೋ ಕಲೆಕ್ಷನ್ಸ್ನ ಆದಷ್ಟು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ತೀನಿ. ನನ್ನ ಪೇಜ್ನ ಫಾಲೋ ಮಾಡಿಕೊಂಡು
ಯಾವಾಗಲೂ ಸಪೋರ್ಟ್ ಮಾಡಿ, ಹಾಗೆ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿರಿ ಸಾಮಾನ್ಯ ಕೆಲಸ ನೋಡಿರಿ, ಸಾಮಾನ್ಯ ಕೆಲಸ. ಅದಕ್ಕೆ ಅವ್ರು ಮಿಸ್ಸಿಗೆ ಆಗ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ. ನೋಡ್ರಿ ಇಲ್ಲಿ ಇರೋ ಸೋಫಾನ ತೊಗೊಂಡೋಗಿ ಇಲ್ಲಿ ಸರ್ಸ್ಕೊಂಡು ಇಟ್ಕೊಂಡಿದ್ದಾಳೆ. ಅವಳು ಒಬ್ಳೇನೆ ಇಷ್ಟು ಕಿತಾಪತಿ ಮಾಡ್ತಾಳಾಗ. ನೋಡ್ರಿ ಮಿಸ್ಸಿಗೆ ಹೇಳಕತ್ತೀನಿ ಈಗ ನಾನು, ಮಿಸ್ಸಿಗೆ ಹೇಳಕತ್ತೀನಿ ನಾನೀಗ. ಮತ್ತು ಬಿಡು ಅದನ್ನು ಬಿಡು, ಕಿತ್ತದ ಬಿಡು ಸಮು. ಒಳಗಡೆ ಅಡುಗೆ ಮಾಡ್ಬೇಕಂತ ಹೋಗಿದ್ದೀನಿ, ಬರೋಷ್ಟರಲ್ಲಿ ಇಂಥ ಕಿತಾಪತಿ ಅರ್ಧೋಗುತ್ತಮ್ಮ ಅದು. ಬಿಡು 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 ನೀನು. ಮತ್ತು ದೊಡ್ಡಮ್ಮಗೆ ಫೋನ್ ಮಾಡ್ತೀನಿ. ಮತ್ತು ಅಮ್ಮಗೆ ಇದು ಊರಿಗೆ ಬರ್ತೇವಲ್ಲ ಹೊಸ್ಪೇಟೆಗೆ ಕರ್ಕೊಂಡು ಬಂದೆ ಬೇಡ ನೀನು, ಇಲ್ಲೇ ಬಿಟ್ಟು ಬಂದೆ. ಜಲ್ದಿ ಹೇಳು, ಬಿಡು ಮತ್ತೆ ಅದನ್ನು ಹಂಗೆ ಮಾಡೋದು. ಎದಕ್ಕಮ್ಮ ಏನು ಸಿಟ್ಟು ನಿನಗೆ? ಹಾಂ ಎದಕ್ಕೆ ಹಿಂಗೆ ಮಾಡತ್ತಿ? ಹಾಂ ಬಂಗಾರಿ ಏನು ಎದಕ್ಕೆ ಇಲ್ಲಿದೆ? ಎದಕ್ಕೆ ತೊಗೊಂಬಂದಿಟ್ಟಿ ಅಮ್ಮ? ನೋಡಲಿ ಹೆಂಗೆ ಮಾಡಿದಿ. ಇಷ್ಟು ಜಾಗ ಬೇಕಾ ನಿಂಗೆ? ಸಾತು ಹೇಳಕ್ಕೆ ಬರಲ್ಲ ಏನು ತಂಗಿ ಇಲ್ಲೇನೋ ಮಾಡಕತ್ತಾಳ ಅಂತಂದು. ಏನು ಹೇಳಿದಿ? ಈಗ ನಾನು ಬಂದು ನೋಡಿಂದ ಹೇಳಿದಿ, ಮೊದಲೇ ಹೇಳಿಲ್ಲಲ್ಲ. ಯಾಕಮ್ಮ ತಂದಿಟ್ಟು ಎಲ್ಲಿ ಇಟ್ಕೋಬೇಕನ್ನ ಅದನ್ನ? ಹಾಂ ಹೊರಗೆ ಅಂಗಳದಾಗ ಇಟ್ಬಿಡು ಹೋಗು. ಹಾಂ ಒಯ್ತೀಯಾ? ತೊಗೊಂಡೋಗಿ ಹೊರಗೆ ಇಟ್ಬಿಡು ಅಂಗಳದಲ್ಲಿ. ಹಾಂ ಸಾತು, ಅಂಗಳದಲ್ಲಿ ಇಡಮ್ಮ ಸೋಫಾ. ಬೇಡ ಡುಬ್ಬು ತಂಬ ಈ ಕಡೆ, ಮತ್ತೆ ಈ ಕಡೆ ತಂದು ಜೋಡಿಸು. ಶಾಣಕ್ಕೆ ಈ ಕಡೆ ತಂದು ಜೋಡಿಸ್ತಿ ಅಮ್ಮೆ. ಬಾ, ನಾವು ನಮಗೆ ಒಂದು ಹೊಸ ಪಾಪು ಬರುತ್ತೆ ಇನ್ಮೇಲೆ. ಯಾವ ಬಟ್ ಇಷ್ಟೊಂದು ಯಾಕೆ ಧ್ರುವಾಗಂತ ಹೆಸರಿಟ್ಟಾರ. ಆಗದೆ ಇನ್ನ ಒಟ್ಟಾಗೈತಿ ಇಡ್ಬೇಕಂತ ಮಾಡಿವಿ. ಧ್ರುವ ಗಂಡು ಹುಟ್ಟಿದ್ರೆ ಧ್ರುವ ಅಂತ ಇಡ್ಬೇಕಂತ ಮಾಡಿವಿ ಅಲ್ಲಪ್ಪ. ಪಾಪು ಬಟ್ಟೆ ಎಲ್ಲ ರೆಡಿ ಮಾಡಕತ್ತಾರ. ಅಲ್ಲಮ್ಮ ಇವೆಲ್ಲ ಪಾಪು ರೆಡಿ ಮಾಡಕತ್ತೀವಿ ನೋಡು. ಹೌದಲ್ಲ ಸಮ್ಮ? ಎಲ್ಲ ತೊಳೆದಾಕಿ ಈಗ ನೀನು ಕೂಡ ಒಣಗಾಕ್ಬೇಕು ಸರಿಯಾಗಿ. ಕಂಫರ್ಟ್ ಹಾಕಿ ನೋಡು. ಸ್ವೆಟ್ರು, ಕ್ಯಾಪು, ಸ್ವೆಟ್ರು. ಧೃತಿಗಲ್ಲಮ್ಮ, ಧೃತಿ ಪಾಪು. ಹೌದೇನಾ? ಮಾಡಕ್ ಬರಲ್ಲ. ತಮ್ಮ ಬರ್ತಾನೆ ತಮ್ಮ. ಇವೆಲ್ಲ ಚೋಟ ಸಮ್ಮನು ಸಾತುನು ಇವೆಲ್ಲ ಅಲ್ಲಪ್ಪ. ಈಗ ಒಣಗಾಕಮ್ಮ ಬಿಸಿಲಿಗೆ, ಸರಿಯಾಗಿ ಬಿಸಿಲಿಗೆ ಒಣಗಾಕಮ್ಮ. ಸ್ವೆಟ್ರ್ ಸಮ್ಮು ಸಾತು ಅದನ್ನೇ ಹಾಕ್ಕೊಂಡಾರ. ಏನಮ್ಮ ಒಂದು ಐಡಿಯಾ ಬಂದಿತ್ತೆ. ಏನು? ನಾನು ಅಪ್ಪ ಸಮ್ಮು ನನಗೆ ಕೊಡ್ತಾರ, ನಾನು ಇದ್ರಾಗ ಅಪ್ಪ ನನಗೆ ಕೊಡ್ತಾನ, ನಾನು ನಿನಗೆ ಕೊಡ್ತೀನಿ, ನೀನು ಇದ್ರಾಗ ಹಾಕ್ಕೊಟ್ಟಾಗ. ಆಯ್ತು ಒಣಗಾಕ್ ಬರ್ತೀನಿ. ಬಿಸಿಲಿಗೆ ಹಾಕ್ಕೊಂಡಿಲ್ಲ ಅವ್ನು ಹಂಗೆ ಬೇಡ ತಡಿ ಅಪ್ಪು ಇನ್ನು. ನೆಕ್ಸ್ಟು ಇವೆಲ್ಲ ಬೆಳಗ್ಗೆ ತೊಳೆದು ಹಾಕಿದ್ವಿ. ಇನ್ನು ಇದಷ್ಟೇ ಅಲ್ಲದೆ ಬೇರೆ ಮತ್ತೆ ಆ ಕಡೆ ಕೂಡ ಎಲ್ಲ ಹಾಕ್ಕೊಂಡಿದ್ದೀವಿ. ಊರಿಗೆ ಹೋಗ್ಬೇಕು, ಅದಕ್ಕೋಸ್ಕರ ಇವೆಲ್ಲ ರೆಡಿ ಮಾಡಿಟ್ಕೊಂಡು ಊರಿಗೆ ಹೋದರೆ ಆಯಿತು ಅಂತ ಅಂದ್ಕೊಂಡೆ ಇದನ್ನು ತೊಳೆದು ಹಾಕಿದ್ದೀನಿ. ನೆಕ್ಸ್ಟು ಪಾಪುಗೆ ಕೂಡ ಇವೆಲ್ಲ ಬೇಕಾಗುತ್ತೆ ಅಲ್ವಾ, ಅದಕ್ಕೆ ನಮ್ಮ ಸಾತು ಸಮ್ಮದು ಇವೆಲ್ಲ ಇದು ಈ ರೀತಿ ಕಟ್ಟೋ ಇದ್ದರೆ ಒಳ್ಳೆಯದು ಮಗುಗೆ ಹುಟ್ಟಿದ ಕೂಡಲೇ. ಹಾಗೆ ತಲೆ ಕಟ್ಟೋ ಎಲ್ಲ ಇದ್ದಾವೆ, ಇವೆಲ್ಲವೂ ಕೂಡ ತೊಳೆದು ಹಾಕ್ಕೊಂಡ್ರೆ ಮತ್ತು ನೆಕ್ಸ್ಟ್ ಪಾಪಗೂ ಬರುತ್ತೆ ಅಂತಲೇ ಇಟ್ಟಿದ್ದೆ. ಅವೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಗೆ ಇಷ್ಟೊತ್ತಿನವರೆಗೂ ಬಿಸಿಲಿತ್ತು, ಈಗ ಮೋಡ ಬಂದಿದೆ, ಅದಕ್ಕೆ ಮೊದಲು ಒಣಗೋಗಿದೆ ತಗೊಂಬಿಟ್ರೆ ಆಯಿತು ಅಂತ ತೆಗಿಯೋಕ್ಕಂತೆ ಬಂದೆ. ನಮ್ಮ ಸಾತು ಸಮ್ಮು ಫುಲ್ಲು ಖುಷಿಯಾಗಿ ಇದನ್ನು ಎಲ್ಲ ರೆಡಿ ಮಾಡಿದ್ದಾರೆ.